ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಈಗ ನಾನು ನಿಮ್ಮನೆ ಮಗಳಿದ್ದ ಹಾಗೆ. ನೀವು ನನ್ನ ಅಜ್ಜಿ, ನೀವೇನಂದ್ರು ಅದು ಸರಿನೇ, ನೀವು ಬೈದ್ರು ಸರಿನೇ. ಅದೆಷ್ಟು ಒಳ್ಳೆ ನನ್ನ ತಾಯಿ. ನಿನ್ನ ಮಗಳು ಸಿಗೋವರೆಗೂ ಎಲ್ಲೂ ಹೋಗೋ ಹಾಗಿಲ್ಲ ನೀನು. ನೀನೇನು ಚಿಂತೆ ಮಾಡ್ಕೋಬೇಡ, ಹಿಡಿತೀನಿ ಆ ಶತ್ರುಗಳನ್ನ. ಅದೇನು ಮಾಡ್ತೀಯೋ ಬೇಗ ಮಾಡು. ಇರಿ, ಏನು ಆಗಲ್ಲ. ನೀರು ತಗೊಂಡು ಬಾ. ಇರಿ, ನೀರು ತಗೊಂಡು ಬರ್ತಾಳೆ. ಇರಿ, ಇರಿ, ಉಜ್ಕೋಬೇಡಿ. ಬಾ, ಕೈ ಹಿಡೀರಿ, ನೀರು ಹಾಕ್ತೀನಿ. ಕೈ ಹಿಡೀರಿ, ನೀರು ಹಾಕ್ತೀನಿ. ಈ ಚೊಂಬನ್ನ ಪಕ್ಕದಲ್ಲಿರೋ ಅಂಗಡಿಗೆ ಕೊಟ್ಬಿಡಿ. ಬರೋ ಬಂಗಾರಿ, ನಾವು ಹೋಗೋಣ. ಅಲ್ವೋ, ಬಟ್ಟೆ ಕೊಟ್ಟು ಹೋಗುವಾಗ ಇಲ್ದೇ ಇದ್ದಿದ್ ನಾಚಿಕೆ ಕಲ್ಯಾಣಿ ಇಲ್ಲಿ ಮುಳುಗಿ ಆದ್ಮೇಲೆ ಬಂದ್ಬಿಡ್ತಾ? ಹೋಗೆ ಮತ್ತೆ ಆ ವಿಷಯ ನೆನ್ಸ್ಬೇಡ ನೀನು. ನಂಗೆ ಮುಳುಗಿ ಆದ್ಮೇಲೆ ನಾಚಿಕೆ ಆಯ್ತು. ನಾಚಿಕೆ ಎಲ್ಲ ಹೆಣ್ಮಕ್ಳಿಗಿರ್ಬೇಕು. ನೀನ್ ಗಂಡ್ಸು, ನಿನ್ಗೆ ಅಂತದೋ ನಾಚಿಕೆ? ಅದೇನೋ ನಂಗೆ ಗೊತ್ತಿಲ್ಲ. ನಿನ್ ಮುಂದೆ ಮಾತ್ರ ನಂಗೆ ನಾಚಿಕೆ ಆಗುತ್ತೆ. ಅದಕ್ಕೆ ನಿನ್ನ ನಾನು ಹೆಣ್ಣಿಗ್ರಾಮ ಅಂದಿದ್ದು. ಹಂಗಲ್ಲ ಅನ್ಬೇಡ ನೀನು, ಆಮೇಲೆ ನಾನು ಸುಮ್ಮನಿರಲ್ಲ ಅಂತೀನಿ. ಏನ್ ಮಾಡ್ತೀಯಾ ಹೆಣ್ಣಿಗ್ರಾಮ? ಅನ್ಬೇಡ ನನ್ನ ಹೆಣ್ಣಿಗ್ರಾಮ ಅಂತ. ನೀನೇ ಇವಾಗ ಅಂದ್ಯಲ್ಲ ಹೆಣ್ಣಿಗ್ರಾಮ. ಹೆಣ್ಣಿಗ್ರಾಮನ ನನಗೆ ಹೆಣ್ಣಿಗ್ರಾಮ ಅಂತೀಯ? ಮಾಡ್ತೀನಿರು. ಜಾಜಿ ನಿಂತ್ಕೊಳೆ, ನೀನು ಮಾಡ್ತೀನಿರು. ನನಗೆ ಹೆಣ್ಣಿಗ್ರಾಮ ಅಂತೀಯ ನೀನು? ನಿಂತ್ಕೊಳೆ, ನನ್ನ ಹೆಣ್ಣಿಗ್ರಾಮ. ಜಾಜಿ ಜಾಜಿ ನನ್ನನ್ನು ಯಾರು ಹಿಡ್ಕೊಂಡ್ರೋ ಬಂಗಾರಿ? ನನಗೇನು ಗೊತ್ತಾಗ್ತಿಲ್ಲ ಕಣೆ.
ನಾ ಎಲ್ಲಿ ಹೋದ್ರೂ ಅಲ್ಲೇ ಇರ್ತಿರಲ್ಲ ನೀವು. ಹೌದು, ಸದಾ ನಿನ್ನನ್ನು ನೋಡಬೇಕು ಅನ್ಸತ್ತೆ. ಅದಕ್ಕೆ ಯಾವಾಗಲೂ ನಿನ್ನ ಹಿಂದೆ ಮುಂದೆ ಸುತ್ತಾಡ್ತಿರ್ತೀನಿ. ನೀವು ಸಿಕ್ಕಿದ್ದು ಒಳ್ಳೇದೇ ಆಯಿತು. ನಿಮ್ಗೊಂದು ವಿಷಯ ಹೇಳಬೇಕು. ನೀವು ಹೇಳಿದ್ರಲ್ಲ ದುರ್ಗಾ ಸಪ್ತಾಹ ಮಾಡು ಅಂತ. ಮನೆಗೆ ಹೋದರೆ ಅಜ್ಜಮ್ಮನೂ ಅದೇ ವಿಷಯ ಹೇಳಿದ್ರು, ಅಮ್ಮನೂ ಮಾಡು ಅಂದರು. ದುರ್ಗಾ ಸಪ್ತಾಹ ಮಾಡೋದ್ರಿಂದ ಎಲ್ಲ ಕಷ್ಟಗಳು ಕಳೆಯುತ್ತೆ. ಅದಕ್ಕೆ ನಾನು ಹೇಳೋದನ್ನೇ ಎಲ್ಲರೂ ಹೇಳೋದು. ಹೌದಾ? ಚಕ್ರಾಪುರಿನಲ್ಲಿ ಎಲ್ಲರೂ ದುರ್ಗಾ ಸಪ್ತಾಹ ಮಾಡ್ತಾರಾ? ಯಾರಿಗೆ ನಂಬಿಕೆ ನೆಮ್ಮದಿ ಬೇಕು ಅನ್ಸತ್ತೋ ಅಂಥವ್ರು ಎಲ್ಲರೂ ಮಾಡ್ತಾರೆ. ಆದರೆ ಇದೇ ಚಕ್ರಾಪುರಿಯಲ್ಲಿ ನಾ ಹೇಳೋದನ್ನ ಕೇಳದೆ ಬೇರೆ ಬೇರೆ ದಾರಿ ಹಿಡ್ದವರು ಇದ್ದಾರೆ. ಅವರನ್ನ ದಾರಿಗೆ ತರಬೇಕಾಗಿದೆ. ನಿಮ್ಮ ಮಾತನ್ನು ಕೇಳಲ್ವಾ ಅವರು? ಇಲ್ಲ, ಅವರ ವಿನಾಶ ಕಾಲಕ್ಕೆ ಅವ್ರ ಬುದ್ಧಿ ಕೈಕೊಟ್ಟಿದೆ. ನೀವ್ಯಾಕೆ ಎಲ್ರಿಗೂ ಹೇಳ್ಕೊಡೋದು? ಅದು ನನ್ನ ಕೆಲಸ. ಓ, ನೀವು ಪಾಠ ಹೇಳ್ಕೊಡೋ ಮೇಷ್ಟ್ರಾ? ನನಗೂ ಶಾಲೆಗೆ ಹೋಗಬೇಕು ಅಂತ ಬಹಳ ಆಸೆ ಇತ್ತು. ಆದರೆ ನಮ್ಮ ಅಪ್ಪಯ್ಯಂಗೆ ಕಷ್ಟ ಇತ್ತು. ಅಲ್ಲದೆ ನಮ್ಮೂರಲ್ಲಿ ಶಾಲೆ ಇರಲಿಲ್ಲ. ಶಾಲೆಗೆ ಹೋಗಬೇಕು ಅಂದರೆ 3 ಮೈಲಿ ನಡಿಬೇಕಿತ್ತು. ನಾನಿದ್ದೀನಲ್ಲ, ನಾನು ಹೇಳ್ಕೊಡ್ತೀನಿ ನಿನಗೆ ಪಾಠ. ನಿನಗೆ ಪಾಠ ಕಲಿಬೇಕು ಅನ್ನಿಸ್ದಾಗೆಲ್ಲ ನನ್ನನ್ನು ನೆನಪಿಸ್ಕೊ. ನೀನಿರೋ ಕಡೆನೇ ಬಂದು ನಾನು ನಿನಗೆ ಪಾಠ ಹೇಳ್ಕೊಡ್ತೀನಿ. ಆಗಲಿ. ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ. ನಾನು ಬಂಗಾರಿ ಜೊತೆ ತಮಾಷೆ ಮಾಡಿಕೊಂಡು ಓಡ್ ಬರ್ತಿದ್ದೆ. ಅವನು ನನ್ನನ್ನು ಅಟ್ಟಿಸ್ಕೊಂಡು ಬರ್ತಿದ್ದ. ನಾನು ಇನ್ನೇನು ಬಿದ್ದೇ ಬಿಡ್ತಿದ್ದೆ. ಅಷ್ಟರಲ್ಲಿ ಬಚಾವಾದೆ. ಹೇಗೆ ಅಂತಲೇ ಗೊತ್ತಾಗ್ಲಿಲ್ಲ. ನೀನ್ ಬೀಳೋದಕ್ಕೆ ಅಮ್ಮನವ್ರು ಬಿಡಲ್ಲ. ಅಮ್ಮನವರು ಸದಾಕಾಲ ನಿನ್ನನ್ನ ಕಾಪಾಡ್ತಿರ್ತಾರೆ. ನೀನ್ ಎಲ್ಲೇ ಹೋದ್ರೂ ಅವ್ರು ಅಲ್ಲಲ್ಲಿ ಬರ್ತಿರ್ತಾರೆ. ಓ, ಸುಮ್ಮನೆ ಇರಿ. ನನ್ನಂತವ್ರು ಆ ಮಹಾತಾಯಿಗೆ ಅದೆಷ್ಟು ಜನನೋ. ಆದ್ರೆ ನೀನ್ ನನಗೊಬ್ಳೇ ಇರೋದು. ನಿಮಗಲ್ಲ ನಾನು ಹೇಳಿದ್ದು, ಆ ಮಹಾತಾಯಿಗೆ. ಎಲ್ಲ ಒಂದೇ. ನೀನು ಪ್ರದಕ್ಷಿಣೆ ಹಾಕ್ಬಾ, ನಿನಗೆ ತಿಳಿಯತ್ತೆ. ನಿನ್ನ ಜೊತೆಗೆ ಅಮ್ಮನವರು ಬರ್ತಿರ್ತಾರಾ ಇಲ್ವಾ ಅಂತ. ಗೊತ್ತು ನನಗೆ, ನಾನು ಪ್ರದಕ್ಷಿಣೆ ಹಾಕಿಲ್ಲ ಅಂತ. एकदा ब्रह्मणमुपहरते एकदैव यजमान आयुस्तेजो ददाते ओम पर्याप्य ಏರುತ್ತ ಬಂದೆ ಹಾರುತ್ತ ಬಂದೆ ನಾನು 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 ಕುಣಿಯುತ್ತ ಬಂದೆ ನಲಿಯುತ್ತ ಬಂದೆ ನಾನು 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 ಅಮ್ಮನ ಗುಡಿಗೆ ದುರ್ಗಮ್ಮನ ಗುಡಿಗೆ ಕಣ್ಣ ತೆರೆದಳು ತಾಯಿ ನನ್ನ ಕರೆದಳು ತಾಯಿ ತನ್ನಯ ಬಳಿಗೆ ಇದು ಎಂಥ ಗಳಿಗೆ ದುರ್ಗಾ ದುರ್ಗಾ ಬಾಬಾರೇ ನಿಜ ಭಕ್ತಿಗೆ ಶಕ್ತಿಯ ನೀತಾರೆ. ಇದೇನಿದು? ನನ್ನ ಹೆಜ್ಜೆ ಗುರ್ತಿಂದ ಇನ್ನೊಂದು ಹೆಜ್ಜೆ ಗುರ್ತು. ಯಾರ್ದಿದು? ಇದೇನಾ ಆ ಟೀಚರ್ ಅಮ್ಮ ಹೇಳಿದ್ದು? ಆ ಮಹಾತಾಯಿ ನನ್ನ ಹಿಂದೆ ಯಾವಾಗಲೂ ಇರ್ತಾರೆ ಅಂತ. ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ಮಂಡಿತ
ಯಾಕೆ ಕೊಡಲ್ಲ ರಸೀತಿ? ನಾವು ಪೂಜೆನ 3 ಕಾಸು ಮಾಡ್ತೀವೋ 6 ಕಾಸು ಮಾಡ್ತೀವೋ, 1 ರೂಪಾಯಿ ಕೊಟ್ಟರು ರಸೀತಿ ಕೇಳ್ಪಡಿಬೇಕು ಅಂತ ಸರ್ಕಾರದ ನೋಟಿಸ್ ಬೋರ್ಡ್ ಹಾಕಿಲ್ವಾ? ಕೊಡೋ ರಸೀತಿ. ನೀನು ಕೊಡೋ 50 ರೂಪಾಯಿಗೆ ರಸೀದಿ ಎಲ್ಲ ಕೊಡೋಕ್ಕಾಗಲ್ಲ. ನೀನು ಮಾಡಿಸೋ ಪೂಜೆಗಿಂತ ನಾವು ರಸೀದಿನ ಪ್ರಿಂಟ್ ಮಾಡೋದಕ್ಕೆ, ಪ್ರಸಾದ ಕೊಡೋದಕ್ಕೆ ಖರ್ಚು ಜಾಸ್ತಿ ಆಗುತ್ತೆ. ಒಳಗಡೆ ಆರಾಧನೆ ಹೇಳಿದ್ದೀನಿ, ಪೂಜೆ ಮಾಡ್ಕೊಂಡು ಹೋಗು. ನೀನು ಕೊಟ್ಟಿರೋದಕ್ಕಿಂತ ಜಾಸ್ತಿನೇ ಪ್ರಸಾದ ಕೊಡ್ತಾರೆ, ತಿಂದ್ಕೊಂಡು ಸುಮ್ಮನೆ ಹೋಗ್ತಾ ಇರಬೇಕು. ಇಲ್ಲ ವಿರೂಪಾಕ್ಷ ಶಾಸ್ತ್ರಿಗಳೇ ನನ್ನ ಬಗ್ಗೆ ದೂರ್ಕೊ. ಕಳ್ಳರ ಸಂತೆಯಲ್ಲಿ ದಪ್ಪೆದಾರ ಯಾರೋ ಎಲ್ಲರೂ ಶಾಮೀಲಾಗಿ ಮಾಡ್ಕೋತಿದ್ದೀರಿ. ಅಮ್ಮನವ್ರ ಹೆಸರು ಹೇಳ್ಕೊಂಡು ದುಡ್ಡನ್ನ ಇನ್ನು ಆಯಪ್ಪನ ಹತ್ರ ಹೋಗಿ ಅಂತ ಕೇಳೋದು. ಕೊಡಲ್ಲ ರಸೀತಿ? ರಸೀದಿ ಕೊಡೋಕ್ಕಾಗಲ್ಲ. ಬೇಕಿದ್ರೆ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊ, ಇಲ್ಲಾಂದ್ರೆ ಕೊಟ್ಟಿದ್ದೀರಾ ದುಡ್ಡು ತೊಗೊಂಡು ಹೋಗ್ತಾರೆ. ಉದ್ಧಾರ ಆಗಲ್ಲ ನೀವೆಲ್ಲ. ಆ ಮಹಾತಾಯಿ ಹೆಸರಲ್ಲಿ ಮೋಸ ಮಾಡಿ ಸಂಪಾದನೆ ಮಾಡ್ತೀರಾ? ನಿಮಗೆಲ್ಲ ಒಳ್ಳೇದಾಗಲ್ಲ. ಅಂತಿಂತ ಕಾಯಿಲೆ ಬಂದು ಸಾಯಲ್ಲ ನೀವುಗಳು. ಅಮ್ಮನವರು ಕೆಲವರಿಗೆ ಕಣ್ಣೆದುರಿಗೆ ಶಿಕ್ಷೆ ಕೊಡ್ತಾಳೆ, ಇನ್ನು ಕೆಲವರಿಗೆ ಕಾದಿದ್ದು ಅವ್ರ ಪಾಪದ ಕೊಡ ತುಂಬಲಿ ಅಂತೇಳಿ ಆಮೇಲೆ ಶಿಕ್ಷೆ ಕೊಡ್ತಾಳೆ. ವಿಲವಿಲ ಅಂತ ಒದ್ದಾಡಿ ಮಾಡಿದ ತಪ್ಪಿನ ಅರಿವಾಗಿ ಅಮ್ಮನವ್ರ ಎದುರು ಬರಲೇಬೇಕು. ಆಗಿ ಚಾಟಿ ಬೀಸ್ತಾಳೆ, ನೋಡ್ತಾ ಇರಿ. ಮಾಧವಣ್ಣ, ಚಾಚಿ ಅಲ್ವಾ ನೀನು? ನೀನು ಮೇಲಿಂದ ಬಿದ್ದು ಸತ್ತೋಗಿದ್ಯಲ್ಲಮ್ಮ. ಅದೊಂದು ವಿಚಿತ್ರ ಕತೆ. ನಾನು ಸತ್ತೇ ಹೋಗಿದ್ದೆ. ನನ್ನ ಚಟ್ಟಕ್ಕೂ ಹಚ್ಚಿದ್ರು. ಬೆಂಕಿ ಹೊತ್ಸಿ ನನ್ನ ಹೆಣ ಸುಡೋ ಹೊತ್ತಿಗೆ ಒಬ್ರು ಮಹಾತ್ಮ ಅಜ್ಜಯ್ಯ ಬಂದು ನನ್ನ ಕಾಪಾಡಿದ್ರು. ಹೌದಾ? ಯಾರಮ್ಮ ಪುಣ್ಯಾತ್ಮ? ಶಂಕರಜ್ಜ ಅಂತ. ಅವ್ರು ಹೇಳಿದ್ರು ನನ್ನನ್ನು ಬದುಕಿಸಿದ್ದು ಅಮ್ಮನವ್ರಂತೆ. ಹೌದು ಕಣಮ್ಮ, ಕಷ್ಟ ಕಾಲದಲ್ಲಿ ಬದುಸೋರೆ ಆ ಮಹಾತಾಯಿ. ಅಮ್ಮನವ್ರು ಮನ್ಸು ಮಾಡಿದ್ರೆ ಯಾವ ಲೆಕ್ಕ ಅವ್ರಿಗೆ. ಆದರೆ ನೀನು ಇಲ್ಲಿಗೆ ಯಾಕೆ ಬಂದೆ? ಅವರೇ ಕರ್ಕೊಂಡು ಬಂದಿದ್ದು. ಆ ಮಹಾತಾಯಿನೇ ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡಿದ್ದಾಳೆ ಅಂತ ಶಂಕರಜ್ಜನೇ ಹೇಳಿದ್ದು. ಅಮ್ಮ ತಾಯಿ, ನೀನು ಸಾಮಾನ್ಯ ಅಲ್ಲಮ್ಮ. ಅಮ್ಮನವರು ನಿನ್ನನ್ನು ಬದುಕಿಸಿ ಈ ಊರಿಗೆ ಕರ್ಸ್ಕೊಂಡಿದ್ದಾರೆ ಅಂದರೆ ಅನ್ಯಾಯ ಮಾಡ್ತೀರ ಇವ್ರಿಗೆಲ್ಲ ಕಾದಿದೆ ತಕ್ಕ ಶಾಸ್ತಿ. ಆ ಮಹಾತಾಯಿ ನಿನ್ನಿಂದ ಏನೋ ದೊಡ್ಡ ಪವಾಡನೆ ಮಾಡಿಸ್ತಾಳೆ. ಇನ್ಮೇಲೆ ಪ್ರಾರಂಭ ನೋಡು ಊರಬ್ಬ. ಬರೀ ಪವಾಡಗಳ ಜಾತ್ರೆ, ಮಾಯೆಗಳ ಸಂತೆ, ಆ ಮಹಾತಾಯಿ ಆಟ ನೋಡೋದಕ್ಕೆ 2 ಕಣ್ಣು ಸಾಲದು. ಅಟ್ಟಾಸದಿಂದ ಮೆರಿತರ ದುಷ್ಟರೆಲ್ಲ ಹೇಗೆ ಮಣ್ಣು ಹೋಗ್ತಾರೆ ಅಂತ ನೋಡ್ತೀನಿ, ನೋಡಿ ಆನಂದ ಪಡ್ತೀನಿ. ಶ್ರೀಚಕ್ರ ದರ್ಶನ ಭಾಗ್ಯಕ್ಕೆ ಕಾಯ್ತಾ ಇದ್ದೀನಿ. ಬರ್ತೀನಮ್ಮ, ಬರ್ತೀನಿ. ಅಜ್ಜಯ್ಯ, ಇವತ್ತು ನಾನು ಪ್ರದಕ್ಷಿಣೆ ಹಾಕ್ತಿದ್ದೆ. ಹಿಂತಿರುಗಿ ನೋಡಿದ್ರೆ ನನ್ನ ಹೆಜ್ಜೆಗಳ ಹಿಂದೆ ಇನ್ನೊಂದು ಹೆಜ್ಜೆ ಮೂಡಿತ್ತು. ಆದ್ರೆ ಹಿಂದೆ ಯಾರೂ ಇರ್ಲಿಲ್ಲ. ಅದೇನ್ ಹೆಜ್ಜೆ ಅಂತ ನೋಡಿದ್ರೆ ಆ ಹೆಜ್ಜೆಗಳ ಮಧ್ಯೆ ತಾವರೆ ಹೂವಿನ ಥರ ಚಿತ್ರ ಮೂಡಿತ್ತು. ಪುಣ್ಯವಂತೆ ಕಣಮ್ಮ ನೀನು. ತಾಯಿ ನಿನಗೆ ಆಶೀರ್ವಾದ ಮಾಡ್ತಾ ಇದ್ದಾಳೆ. ನಿನ್ನನ್ನು ಕಾಯ್ತಿದ್ದಾಳೆ. ಹಾಗಂದ್ರೆ ಈ ಜಗತ್ತೇ ಪವಾಡಗಳ ಖಜಾನೆ ಕಣಮ್ಮ. ನಮಗೆ ಅರ್ಥವಾದರೆ ಅದು ದೈವ ಕೃಪೆ. ಆದರೆ ಅರ್ಥವಾಗೋದು ಕೆಲವರಿಗೆ ಮಾತ್ರ. ಯಾಕೆಂದರೆ ನಮ್ಮ ಬುದ್ಧಿಗೆ ಅಷ್ಟೇ ಸೂಕ್ಷ್ಮತೆ ಇರೋದು. ದೈವತ್ವವನ್ನು ನಮ್ಮ ಸೂಕ್ಷ್ಮ ಮನಸ್ಸಿನಿಂದ ನೋಡೋದನ್ನು ಕಲ್ತ್ಕೊಂಡ್ರೆ ಪ್ರತಿದಿನ ಪವಾಡ, ಪ್ರತಿ ಕ್ಷಣ ಆನಂದ. ಆ ಮಹಾತಾಯಿ ಆಡೋ ಆಟಗಳನ್ನ ಅರ್ಥ ಮಾಡಿಕೊಂಡ್ರೆ ಜಗತ್ತೇ ಸುಂದರವಾಗಿ ಕಾಣುತ್ತೆ. ಈ ಹಣ, ಕೀರ್ತಿ, ಯಶಸ್ಸು ಎಲ್ಲವೂ ಕೂಡ ಶೂನ್ಯ ಅನಿಸೋದಕ್ಕೆ ಶುರುವಾಗುತ್ತೆ. ಆಗ ಬದುಕು ನೆಮ್ಮದಿಯಾಗುತ್ತೆ, ನಿರಾಳವಾಗುತ್ತೆ. ಮಾವ, ಶ್ರೀಚಕ್ರದ ಬಗ್ಗೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ, ಬೇರೆ ಬೇರೆ ಕಥೆಗಳನ್ನು ಹೇಳ್ತಾರೆ. ಆದರೆ ಸರಿಯಾದ ವಿಚಾರ ಇನ್ನೂ ಯಾರಿಗೂ ತಿಳಿದಿಲ್ಲ.
ಅದರ ಕೃಪೆ ಇದ್ದರೆ ವೈರಾಗ್ಯ ಭಾಗ್ಯ ಪ್ರಾಪ್ತಿಯಾಗಿ ಜನ್ಮ ಜನ್ಮಾಂತರಕ್ಕೂ ಸುಖ ನೆಮ್ಮದಿ ನಮ್ದಾಗಿರತ್ತಂತೆ. ಅದೇ ನಮ್ಮ ಶ್ರೀಚಕ್ರದ ವಿಶೇಷತೆ. ಅವರವರ ಭಾವಕ್ಕೆ ತಕ್ಕ ಹಾಗೆ ಪ್ರಾಪ್ತಿ. ನಾವು ಶ್ರೀಚಕ್ರವನ್ನು ಹೇಗೆ ಉಪಾಸನೆ ಮಾಡ್ತೀವಿ ಹಾಗೆ ಫಲ ಸಿಗುತ್ತೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋದರೆ ಮುಕ್ತಿ ಸಾಧನೆಗೆ ದಾರಿ, ಜನ್ಮ ಜನ್ಮಾಂತರಕ್ಕೂ ಶಾಶ್ವತವಾದ ಮಾನಸಿಕ ನೆಮ್ಮದಿ. ದುಷ್ಟಶಕ್ತಿಗಳು ರಾಜ್ಯ, ಕೋಶ, ಅಧಿಕಾರ ದಾಹದಿಂದ ಅದನ್ನು ಪಡ್ಕೊಳ್ಳೋಕೆ ಹೋದರೆ ಅಂಥವರಿಗೆ ಅದಕ್ಕೆ ತಕ್ಕಂಥ ಫಲ ಸಿಗುತ್ತೆ. ಆದರೆ ಆ ಫಲಗಳು ಶಾಶ್ವತವಾದದ್ದಲ್ಲ, ಕ್ಷಣಿಕವಾದದ್ದು. ಯಾವಾಗ ಬೇಕಾದರೂ ಕಳಚಿ ಹೋಗಬಹುದು. ಶ್ರೀಚಕ್ರ ಒಂದು ಅಗಾಧವಾದ ಶಕ್ತಿ. ಶ್ರದ್ಧೆಯಿಂದ ಉಪಾಸನೆ ಮಾಡಿದರೆ ಮಾತ್ರ ಫಲ ನಿಶ್ಚಿತ. ಹಾಗೆ ಅದನ್ನು ದುರುಪಯೋಗ ಮಾಡಿಕೊಂಡ್ರೆ ಅವರ ಸರ್ವನಾಶಕ್ಕೆ ಅವರೇ ಹೊಣೆ. ಇಷ್ಟೆಲ್ಲ ನಂಗೆ ಗೊತ್ತೇ ಇರಲಿಲ್ಲ ತಾತ. ಇದುವರೆಗೂ ಈ ಶ್ರೀಚಕ್ರ ಉದ್ಭವ ಮಹೋತ್ಸವ ಅಂದರೆ ಬೆಂಡು ಬತಾಸು ಮರೋ ಜಾತ್ರೆ ಅಷ್ಟೇ ಅಂದ್ಕೊಂಡಿದ್ದೆ. ಶ್ರೀಚಕ್ರಕ್ಕೆ ಇಷ್ಟೊಂದು ಶಕ್ತಿ ಇದೆ ಅಂತ ನಂಗೆ ಇವಾಗಲೇ ಗೊತ್ತಾಗಿದ್ದು. ಅದಕ್ಕೆ ಮಾವ, ನಿಮ್ಮಂಥ ಗುರು ಹಿರಿಯರು ಎಲ್ಲ ಮನೆಗಳಲ್ಲೂ ಇದ್ದರೆ ಇತಿಹಾಸ, ಪುರಾಣ, ಸಂಸ್ಕಾರ, ಪರಂಪರೆ ಎಲ್ಲ ವಿಚಾರಗಳು ಮಕ್ಕಳಿಗೆ ತಿಳಿದು ಸರಿ ಯಾವುದು ತಪ್ಪು ಯಾವುದು ಅಂತ ನಿರ್ಧಾರ ಮಾಡಿ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಿರಿಯರೇ ಇರಬೇಕು ಅಂತ ಏನಿಲ್ಲಮ್ಮ. ಆ ಮಹಾತಾಯಿಗೆ ಪ್ರಪಂಚದಲ್ಲಿ ಯಾವಾಗ ಕೆಟ್ಟದ್ದು ನಡೆಯುತ್ತೆ ಅಂತ ಅನಿಸುತ್ತೋ ಅದನ್ನು ಸರಿಪಡಿಸೋದಕ್ಕೆ ಒಂದಲ್ಲ ಒಂದು ಅವತಾರ ಎತ್ತಿ ಬರ್ತಾಳೆ. ಸಂಭವಾಮಿ ಯುಗೆ ಯುಗೆ ಅನ್ನೋ ಹಾಗೆ ಇವತ್ತು ಜಾಜಿಗೆ ಪವಾಡವನ್ನು ತೋರಿಸಿದ್ದಾಳೆ. ನಾಳೆ ಇದೇ ಭಾಗ್ಯ ನಿಮಗೂ ಸಿಕ್ಕಬಹುದು. ಗಂಗೆ ಚಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. कराग्रे वसते लक्ष्मी ಮಾಣಿಕ್ಯ ವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಳವಾಗ್ವಿಲಾಸಾಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮರಾಗಶೋಣೆ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣ ಹಸ್ತೆ ನಮಸ್ತೆ ಜಗದೇಕಮಾತಃ. ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಾತಾ ಮರ್ಕತಶ್ಯಾಮ ಮಾತಂಗೀಂ ಮಧುಶಾಲಿನೀಂ ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗತ್ಸ್ಥಿತೆ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಪರವಾಗಿಲ್ವೇ, ಈ ನಡುವೆ ನೀನು ವಿಭೂತಿ ಇಟ್ಕೊಳ್ಳೋದನ್ನೇ ನಿಲ್ಲಿಸ್ಬಿಟ್ಟಿದ್ದೆ, ಮತ್ತೆ ಶುರು ಮಾಡಿದ್ಯಲ್ಲ, ಸಂತೋಷ ಕಣೋ. ನನ್ನ ರಾತ್ರಿ ಅಜ್ಜ ದೇವ್ರ ಬಗ್ಗೆ, ಶ್ರೀಚಕ್ರದ ಬಗ್ಗೆ, ಪೂಜೆ ಬಗ್ಗೆ ಇಷ್ಟೆಲ್ಲ ಹೇಳಿದ್ಮೇಲೆ ನನಗೂ ಯಾಕೋ ಇದೆಲ್ಲ ಮಾಡಬೇಕು ಅನ್ನಿಸ್ತಾ ಇದೆ. ಇನ್ನು ಮುಂದೆ ಸಂಜೆ ಪೂಜೆನೂ ಮಾಡ್ತೀನಿ. ಸಂತೋಷ.